ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಯಾವತ್ತೂ ನಾವು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿಂದ ಹೇಳಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ, ಆಗಲಿ. ಓಕೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಶ್ರೀ ಗುರು ರಾಘವೇಂದ್ರಾಯ ನಮಃ, ಜೈ ಆಂಜನೇಯ. ಸೊ ಈ ಚಾನಲ್ನ ಮುಖ್ಯ ಉದ್ದೇಶ ಅಟ್ ಪೀಪಲ್ ಫಸ್ಟ್ 143 ಇದೇನೆಂದರೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಹೆಲ್ಪ್ ಮಾಡೋಣ, ಮೋಟಿವೇಶ್ನಲ್ ಮಾತುಗಳು ಮತ್ತು ಸಮಾಜ ಸೇವೆ. ದೊಡ್ಡದಾಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ, ನನ್ನ ಹತ್ರ 10 ರೂಪಾಯಿ ಇದ್ದರೆ 2 ರೂಪಾಯಿ ಖರ್ಚು ಮಾಡ್ತೀನಿ. ಅದು ಕೂಡಿಕಿ ಒಂದು ತಿಂಗ್ಳಿಗೆ ಮಾಡ್ತೀನೋ ವರ್ಷಕ್ಕೆ ಮಾಡ್ತೀನೋ ಆ ಥರ ಒಂದು ಸೇವೆ, ಮತ್ತು ಹಲವಾರು ಬೇರೆ ಬೇರೆ ಸಪೋರ್ಟ್ಗಳು ಮಾಡೋಣ ಅಂತಿದ್ದೀನಿ. ಇಲ್ಲಿ ಒಂದು ಸೂಚನೆ ಅಥವಾ ಡಿಸ್ಕ್ಲೇಮರ್ ಏನು ಅಂದರೆ, ಯಾವುದೇ ಥರದ್ದು ಹಣದ ಡಿಮ್ಯಾಂಡು, ಫಿನಾನ್ಷಿಯಲ್ ಹೆಲ್ಪು ಕೇಳಲ್ಲ. ನಿಮಗೆ ಆಸೆ ಇದ್ದಾಗ ನಾನು ಯಾವಾಗನ ಸೋಷಲ್ ವರ್ಕ್ ಮಾಡಬೇಕಾದ್ರೆ ನೀವು ಜೊತೇಲಿ ಬರ್ಬೋದು, ಆ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಬೋದು. ಎಂಪ್ಲಾಯ್ಮೆಂಟ್ ರಿಲೇಟ್ ಬೇಕಾದರೆ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇಮೇಲ್ ID ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ ಇದೆ. ಇನ್ನು ಮೋಟಿವೇಶನ್ ಇದ್ದರೆ ಕೇಳಿ ಖುಷಿಪಡಿ. ಇಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದು ಇಲ್ಲ ನಿಮಗೆ ಹೇಳಬೇಕಾಗಿರೋದು ಒಂದು ವಿಷಯ ಅಂದರೆ, ದೇವ್ರು ಯಾವತ್ತೂ ನಮ್ಮ ಕೆಟ್ಟದ್ದು ಮಾಡಲ್ಲ. 90% ನಾವೇ ಹಳ್ಳ ತೋಡ್ಕೊತೀವಿ, 10% ಎಲ್ಲೋ ಆ ಕಡೆ ಭೂಕಂಪನೋ ಪ್ರಳಯನೋ ಆಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ನಿಮಗೆ ಗೊತ್ತಿರೋದು, ನಾನೇನಿದೇನು ದೊಡ್ಡದಾಗಿ ಹೇಳ್ತಾ ಇಲ್ಲ, ನಾನು ನಿಮ್ಗಿಂತ ಚಿಕ್ಕವನು ಆಯಿತಾ. ಒಂದೇ ಒಂದು ಸಣ್ಣದೊಂದು ಕತೆ ನಿಮ್ಮ ಹತ್ರ ಹೇಳ್ಕೊಬೇಕನ್ನಿಸ್ತು. ನಾನು ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದಿನ ಒಬ್ಬರು ಬಂದ್ಬಿಟ್ಟು, ಅಣ್ಣ ನನಗೊಂದು ಸ್ವಲ್ಪ ಊಟ ಕೊಡಿಸ್ತೀರಾ ಅಂತ ಕೇಳಿದ್ರು. ಆಯ್ತಪ್ಪ, ಏನು ಬೇಕು ನಿನ್ಗೆ ಊಟ ಹೇಳಪ್ಪ. ಅಣ್ಣ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಬೆಣ್ಣೆ ಮಸಾಲೆ ದೋಸೆ ಅಥವಾ ತುಪ್ಪದ ಮಸಾಲೆ ದೋಸೆ ಕೊಡಿಸಿ ಅಣ್ಣ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಒಂದು ತುಪ್ಪದ ಮಸಾಲೆ ದೋಸೆ, ಒಂದು ಬಾಟ್ಲು ನೀರು. ಯಾಕಂದರೆ ನಾವು ಊಟ ಕೊಡಬೇಕಾದ್ರೆ ನೀರು ತುಂಬ ಮುಖ್ಯ ಅಲ್ವ ಸ್ನೇಹಿತರೆ. ಬರೀ ಅನ್ನ ಕೊಟ್ಟರೆ ಆಗಲ್ಲ, ಸಾರು ಬೇಕಲ್ವ ಅದಕ್ಕೆ. ಸೊ ಒಂದು ತುಪ್ಪದ ಮಸಾಲೆ ದೋಸೆ ಮತ್ತು ಒಂದು ನೀರು ಬಾಟ್ಲು ಕವರೆಲ್ಲ ಕೊಟ್ಟೆ. ತುಂಬ ಅದು ಒಳ್ಳೇದಾಗಲಿ ಅಣ್ಣ, ನಿಮ್ಮ ದೇವ್ರು ಚೆನ್ನಾಗಿ ಮಾಡಿ. ಇಲ್ಲಪ್ಪ, ದೇವ್ರು ಚೆನ್ನಾಗಿ ಯಾವತ್ತೂ ಮಾಡಿರ್ತಾನೆ, ನಮ್ಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಯಾವತ್ತೂ ದೇವ್ರು ಚೆನ್ನಾಗಿ ಮಾಡಿರ್ತಾನಪ್ಪ, ಒಳ್ಳೇದಾಗ್ಲಪ್ಪ ಅಂತ ಹಂಗೆ ಎತ್ಕೊಂಡು ಹೊರಟ ಮನುಷ್ಯ. ನಾನು ಕೇಳಿದೆ, ಯಾಕಪ್ಪ ಏನಾಯಿತು, ಯಾಕೆ ಹೊರಡ್ತಾ ಇರ್ತೀನಲ್ಲ. ಅಣ್ಣ ಇದು ನನಗಲ್ಲ ಅಣ್ಣ, ನಾನು ಏನು ಬೇಕಾದ್ರೆ ತಿಂದ್ಬಿಡ್ತೀನಿ, ನನ್ನ ಮಗನಿಗೆ ಬೇಕಣ್ಣ, ತುಂಬ ದಿನದಿಂದ ಕೇಳ್ತಾ ಇದ್ದೇನೆ. ಸೊ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ನನಗೆ ಇದು ಕೊಡಿಸಿ ಅಂತ ಕೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ವಲ್ಲ. ಅದಕ್ಕೆ ನೀವು ಕೊಡಿಸಿದ್ಕೆ ಅವನಿಗೆ ತೊಗೊಂಡು ನನಗೊಂದು ಕ್ಷಣ ಅನಿಸ್ತು, ನಮಗೆ ದೇವ್ರು ಅಟ್ಲೀಸ್ಟ್ ಊಟ ಕೊಟ್ಟಿದ್ದಾರಲ್ಲಪ್ಪ. ಕೆಲವೊಬ್ಬರಿಗೆ ಮಧ್ಯಾಹ್ನದ ಊಟ ಆಗಲಿ, ಒಂದಿನದ ಊಟನೇ ಕನಸಾಗಿರುತ್ತೆ ಅಂತಂದ್ರಲ್ಲ, ಅಂಥವ್ರಿಗೆ ನನಗೆ ಅಂಥ ಒಂದು ವಿಷಯ ಕೇಳಿ ನನಗೆ ಬೇಜಾರಾಯಿತು. ಸೊ ಆದಷ್ಟು ಊಟದ ಸಹಾಯ ಮಾಡಿ ಸ್ನೇಹಿತರೆ. ನೀವು ಮಾಡ್ತಾ ಇರ್ತೀರ, ಮಾಡಲ್ಲ ಅಂತೆಲ್ಲ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇದೊಂದು ಸಣ್ಣದೊಂದು ರಿಕ್ವೆಸ್ಟು, ಈ ಚಾನೆಲ್ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ. ಜೈ ಆಂಜನೇಯ.